ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ಟವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 15. ಒಂದು ಉನ್ಮತ್ತ ಕರೆ. ನಾನು ನಿಮಗಾಗಿ ನೀಡಿರುವ ಈ ಹಸಿರು ಔಷಧಿಯಂತೆ ಪ್ರತಿಯೊಂದು ಚಲನಶೀಲ ಜೀವಂತ ವಸ್ತುವೂ ನಿಮಗೆ ಆಹಾರವಾಗಲಿ. ಜೆನೆಸಿಸ್. ಏನಿದು ವಾಸನೆ? 1963ರ ಒಂದು ಸಾಮಾನ್ಯ ಬೆಳಗು. ರಫಾಯಲ್ ಮೆಕಲಮ್ ಟೆಲ್ ಅವೀವ್ನ ನ್ಯಾಷನಲ್ ಪೊಲೀಸ್ ಸ್ಟೇಷನ್ನಿನಿಂದ ಬ್ಯಾಗಿಗೆ 11 ಪೌಂಡ್ ಲೆಬನೀಸ್ ಹಶಿಶ್ ಪ್ಯಾಕೆಟ್ ತುಂಬಿಕೊಂಡು ಹೊರಬಿದ್ದ. ಅವನ ಬಳಿ ಕಾರಿರಲಿಲ್ಲ. ಹೀಗಾಗಿ ಮನೆಗೆ ಬರಲು ಸುಲಭದ ಮಾರ್ಗವೆಂದರೆ ಸಾರ್ವಜನಿಕ ಸಾರಿಗೆಯೇ ಆಗಿತ್ತು. ಒಂದು ಬಸ್ ಹತ್ತಿದ. ಮುಂದಿನ 1-2 ಗಂಟೆಗಳ ಕಾಲ ತನ್ನ ಕೈಲಿರುವ ಬ್ಯಾಗನ್ನು ಎದೆಗೆ ಒತ್ತಿಕೊಂಡು ಕುಳಿತಿದ್ದ. ಕೆಲ ಪ್ರಯಾಣಿಕರು ಅವನನ್ನು ದುರುಗೊಟ್ಟಿಕೊಂಡು ನೋಡಿದರು. ಇನ್ನು ಕೆಲವರು ಗಾಳಿ ಎಳೆದುಕೊಂಡು ಏನದು ವಾಸನೆ ಎಂದು ಕೇಳಿದರು. ಟೆಲ್ ಅವೀವ್ನ ಹೊರವಲಯದಲ್ಲಿರುವ ಪುಟ್ಟ ಊರು ರೆಹೋವೋಟ್ಗೆ ಬಸ್ ಬಂದಾಗ ಅವನು ಲಘುಬಗೆಯಿಂದ ಬ್ಯಾಗಿನೊಂದಿಗೆ ಬಸ್ಸಿಳಿದು ಮನೆಯತ್ತ ಹೆಜ್ಜೆ ಹಾಕಿದ. ಈಗ ಡೆಲಿವರಿಯ ಸಮಯ. ಮೆಕಲಮ್ ಮಾದಕ ದ್ರವ್ಯಗಳ ಡೀಲರ್ ಅಲ್ಲ, ಅಥವಾ ಪೊಲೀಸನೂ ಅಲ್ಲ. ಅವನೊಬ್ಬ ವಿಜ್ಞಾನಿ. ನಾವು ಮಾದಕ ದ್ರವ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ರೀತಿಯನ್ನು ಬದಲಿಸುವಲ್ಲಿ ಪೊಲೀಸರು ಅವನಿಗೆ ನೀಡಿದ ಗಾಂಜಾ ಮಹತ್ವದ ಪಾತ್ರ ವಹಿಸಿದೆ. ಸುಮಾರು 50 ವರ್ಷಗಳ ಹಿಂದೆ ಗಾಂಜಾದೊಳಗೆ ಇರುವ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ರಾಸಾಯನಿಕ ಅಂಶವಾದ THCಯನ್ನು ಪ್ರತ್ಯೇಕಿಸಿ ಹಾಗೂ ವಿಶ್ಲೇಷಿಸಿ ತೋರಿಸಿದ ವಿಜ್ಞಾನಿ ಆತ. ಇಂದು ಜಗತ್ತಿನಾದ್ಯಂತ ಕ್ಯಾನ್ಸರ್, ಏಡ್ಸ್, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಮುಂತಾದ ಹಲವಾರು ರೋಗಗಳಿಂದ ಉಂಟಾಗುವ ನೋವನ್ನು ಸಹಿಸಿಕೊಳ್ಳಲು 147 ದಶಲಕ್ಷ ಜನರು ಮೆಕಲಮ್ ಕಂಡುಹಿಡಿದ ಔಷಧವನ್ನು ಬಳಸುತ್ತಿದ್ದಾರೆ. ಮುಂಬರುವ ವರ್ಷಗಳಲ್ಲಿ ಈ ಸಂಖ್ಯೆ ಇನ್ನಷ್ಟು ಏರಲಿದೆ ಎಂದು ತಜ್ಞರು ಹೇಳುತ್ತಾರೆ. ಆದ್ದರಿಂದಲೇ ವೈದ್ಯಕೀಯ ಗಾಂಜಾದ ಪಿತಾಮಹ, ನೋವು ನಿವಾರಣೆಯ ಸಂತ ಎಂದೆಲ್ಲ ರಫಾಯಲ್ ಮೆಕಲಮ್ನನ್ನು ಗುರುತಿಸಲಾಗುತ್ತದೆ. ವಿಜ್ಞಾನಿಗಳಿಗೆ ಗಾಂಜಾ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಜಗತ್ಪ್ರಸಿದ್ಧ ಗಾಂಜಾ ವಿಜ್ಞಾನಿ ಅಥವಾ ಮಾದಕ ದ್ರವ್ಯಗಳ ಸಂಶೋಧನೆಯ ಪಿತಾಮಹ ಎಂದು ಮೆಕಲಮ್ ಕರೆಸಿಕೊಳ್ಳುವುದಕ್ಕಿಂತ ಮುಂಚಿನ ಹಾದಿ ಸುಲಭದ್ದಾಗಿರಲಿಲ್ಲ. ಬಲ್ಗೇರಿಯಾದಲ್ಲಿ 1930ರಲ್ಲಿ ಹೆಸರಾಂತ ಯಹೂದಿ ಕುಟುಂಬದಲ್ಲಿ ಆತ ಹುಟ್ಟಿದಾಗ ಯುರೋಪ್ನ ಒಂದೊಂದೇ ದೇಶವನ್ನು ಹಿಟ್ಲರನ ಪಡೆ ವಶಕ್ಕೆ ಪಡೆದು ಯಹೂದಿಗಳನ್ನು ನಿರ್ನಾಮ ಮಾಡುತ್ತಿತ್ತು. 2ನೇ ವಿಶ್ವ ಮಹಾಯುದ್ಧ ಆರಂಭವಾದಾಗ ಬಲ್ಗೇರಿಯಾ ಆಂಟಿಸೆಮೆಟಿಕ್ ಕಾಯ್ದೆ, ಯಹೂದಿಗಳನ್ನು ಕೀಳಾಗಿ ನೋಡುವ ಕಾಯ್ದೆ ಪಾಸು ಮಾಡಿತು. ಅದರ ಪರಿಣಾಮವಾಗಿ ಮೆಕಲಮ್ನ ಕುಟುಂಬ ಅಲ್ಲಿಂದ ಪರಾರಿಯಾಗಬೇಕಾಯಿತು. ಅವರು ಹೋಗಿದ್ದು ಬಾಲ್ಕನ್ಸ್ಗೆ. ಅಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಸಂಚರಿಸುತ್ತಾ ತಲೆಮರೆಸಿಕೊಂಡಿದ್ದರು. ಮಹಾಯುದ್ಧ ಮುಗಿದ ನಂತರ 1944ರಲ್ಲಿ ಬಲ್ಗೇರಿಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಆಗ ಯುವಕ ಮೆಕಲಮ್ ರಾಸಾಯನಿಕ ಎಂಜಿನಿಯರಿಂಗ್ ಕೋರ್ಸ್ಗೆ ಸೇರಿಕೊಂಡ. ಆದರೆ ಕಮ್ಯುನಿಸ್ಟ್ ಸರ್ಕಾರದಲ್ಲೂ ಯಹೂದಿಗಳು ಸುರಕ್ಷಿತರಲ್ಲ ಎಂದು ಅವನ ಕುಟುಂಬಕ್ಕೆ ಅನ್ನಿಸುತ್ತಿತ್ತು. ಹೀಗಾಗಿ 1949ರಲ್ಲಿ ದೇಶವನ್ನೇ ಬಿಟ್ಟು ಅವರು ಇಸ್ರೇಲ್ಗೆ ಪಲಾಯನ ಮಾಡಿದರು. ಅಲ್ಲಿ ಕೆಲಕಾಲ ಮೆಕಲಮ್ ಭೂಮಿ ಅಳೆಯುವ ಸರ್ವೇಯರ್ ಕೆಲಸ ಮಾಡಿದ. ನಂತರ ಅವನನ್ನು ಇಸ್ರೇಲಿ ಸೇನೆಗೆ ಸೇರಿಸಿಕೊಳ್ಳಲಾಯಿತು. ಅಲ್ಲಿನ ಸಂಶೋಧನಾ ತಂಡವನ್ನು ಸೇರಿಕೊಂಡ ಮೆಕಲಮ್ ಕೀಟನಾಶಕಗಳ ಬಗ್ಗೆ ಅಧ್ಯಯನ ಮಾಡತೊಡಗಿದ. ಸಂಶೋಧನೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಸಾಯನಿಕ ವಸ್ತುಗಳ ಸಂಶೋಧನೆಯಲ್ಲಿ ತನಗಿರುವ ಆಸಕ್ತಿಯನ್ನು ಮೆಕಲಮ್ ಕಂಡುಕೊಂಡಿದ್ದೇ ಆಗ. ಸಂಶೋಧನೆಯ ಚಟವೇ ನನಗೆ ಹತ್ತಿಬಿಟ್ಟಿತು. ಅದೊಂದು ಬಿಡಿಸಿಕೊಳ್ಳಲಾಗದ ಚಟ. ಅದನ್ನು ಗುಣಪಡಿಸಿಕೊಳ್ಳುವ ಆಸೆಯೂ ನನಗೆ ಇರಲಿಲ್ಲ ಬಿಡಿ ಎನ್ನುತ್ತಾನೆ ಮೆಕಲಮ್. 3 ವರ್ಷಗಳ ಮಿಲಿಟರಿ ಸೇವೆಯ ನಂತರ 1956ರಲ್ಲಿ ಅವನು ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟ್ ಅಧ್ಯಯನ ಆರಂಭಿಸಿದ. ಜಗತ್ತಿನ ಅತ್ಯುತ್ಕೃಷ್ಟ ಸಂಶೋಧನಾ ಸಂಸ್ಥೆಗಳ ಸಾಲಿನಲ್ಲಿ ಬರುವ ವೀಜ್ಮನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಸೇರಿಕೊಂಡ. 4 ವರ್ಷಗಳ ನಂತರ ಅಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲೇ ಹಿರಿಯ ಅಧ್ಯಾಪಕನಾದ. ಸಂಶೋಧನೆ ಮಾಡುವುದಕ್ಕೆ ಏನಾದರೂ ವಿಷಯ ಬೇಕಲ್ಲ ಎಂದು ಹುಡುಕುತ್ತಿದ್ದಾಗ
ಅವನಿಗೆ ವಿಜ್ಞಾನಿಗಳು ಇಲ್ಲಿಯವರೆಗೂ ಗಾಂಜಾದಲ್ಲಿರುವ ಸೈನೋ ಆಕ್ಟಿವ್ ಹಾಗೂ ನಾನ್ ಸೈನೋ ಆಕ್ಟಿವ್ ಪದಾರ್ಥವನ್ನು ಪತ್ತೆ ಹಚ್ಚಿಲ್ಲ ಎಂಬುದು ತಿಳಿಯಿತು. ಅದಕ್ಕಿಂತ 150 ವರ್ಷಗಳ ಮೊದಲೇ ಅಫೀಮಿನಲ್ಲಿರುವ ಮಾರ್ಫಿನ್ ರಾಸಾಯನಿಕವನ್ನು 50 ವರ್ಷಗಳ ಹಿಂದೆಯೇ ಕೋಕೋ ಎಲೆಗಳಲ್ಲಿರುವ ಕೊಕೇನನ್ನು ಪತ್ತೆ ಹಚ್ಚಿ ಪ್ರತ್ಯೇಕಿಸುವ ವಿಧಾನವನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದರು. ಆದರೆ ಜನಪ್ರಿಯ ಮಾದಕ ದ್ರವ್ಯವಾದ ಗಾಂಜಾದ ಬಗ್ಗೆ ವಿಜ್ಞಾನಿಗಳಿಗೆ ಏನೇನೂ ತಿಳಿದಿರಲಿಲ್ಲ. ಇದಕ್ಕೆ ಕಾರಣಗಳು ಹಲವಾರಿದ್ದವು. ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧಕರು ಮಾದಕ ದ್ರವ್ಯಗಳನ್ನು ಬಳಸುವ ಬಗ್ಗೆ ಇದ್ದ ಭದ್ರತಾ ನಿಯಮಗಳನ್ನು ಪಾಲಿಸುತ್ತಿರಲಿಲ್ಲ. ಗಾಂಜಾಕ್ಕೆ ಇದ್ದ ಕೆಟ್ಟ ಹೆಸರಿನಿಂದಾಗಿ ಅದನ್ನು ಔಷಧೀಯವಾಗಿ ಬಳಕೆ ಮಾಡಿಕೊಳ್ಳಲು ಫಾರ್ಮಾ ಕಂಪನಿಗಳು ಹಿಂದೇಟು ಹಾಕುತ್ತಿದ್ದವು. ಮೇಲಾಗಿ ಗಾಂಜಾದೊಳಗಿರುವ ಕ್ರಿಯಾಶೀಲ ರಾಸಾಯನಿಕವು ಶುದ್ಧ ರಾಸಾಯನಿಕದ ರೂಪದಲ್ಲಿ ಲಭ್ಯವಿರಲಿಲ್ಲ. ಗಾಂಜಾ ಗಿಡದಿಂದ ತೆಗೆದ ರಸವು ಬಹಳ ಸಂಕೀರ್ಣವಾದ ಮಿಶ್ರಣವಾಗಿರುತ್ತಿತ್ತು. ಹೀಗಾಗಿ ಅದನ್ನು ಸಂಶೋಧನೆಗೆ ಒಳಪಡಿಸಿ ಪ್ರಯೋಗಾಲಯದಲ್ಲಿ ಮರು ಉತ್ಪಾದನೆ ಮಾಡುವುದು ಹಾಗೂ ವಿಶ್ಲೇಷಿಸುವುದು ಬಹಳ ಕಷ್ಟವಿತ್ತು. ಇದರ ಬದಲು ಅಫೀಮು ಹಾಗೂ ಕೋಕಾವನ್ನು ಸುಲಭವಾಗಿ ಭಟ್ಟಿ ಇಳಿಸಬಹುದಿತ್ತು. ಆದರೂ ಮೆಕಲಂ ಗಟ್ಟಿ ಮನಸ್ಸು ಮಾಡಿದ್ದ. ಪೊಲೀಸರಿಂದ ಹಶಿಷ್ ಪಡೆದುಕೊಂಡು ಅದರ ಮೇಲೆ ಹಗಲು ರಾತ್ರಿ ಸಂಶೋಧನೆ ಮಾಡತೊಡಗಿದ. ಹಶಿಷ್ನೊಳಗೆ ಏನಿದೆ ಎಂಬುದನ್ನು ಕಣಕಣವಾಗಿ ಬಗೆದು ನೋಡಿದ. 1963ರಲ್ಲಿ ಕೊನೆಗೂ ಅವನಿಗೆ ಗೆಲುವಾಯಿತು. ಗಾಂಜಾದಲ್ಲಿರುವ ಪ್ರಮುಖ ಅಂಶವೊಂದರ ರಾಸಾಯನಿಕ ಸೂತ್ರವೇನು ಎಂಬುದನ್ನು ಅವನು ಕರಾರುವಾಕ್ಕಾಗಿ ಕಂಡುಹಿಡಿದಿದ್ದ. ಅದು ಕೆನ್ನಾಬಿಡಿಯೋಲ್, ಸಿಬಿಡಿ. ಈ ರಾಸಾಯನಿಕವು ಮತ್ತೇರಿಸುತ್ತಿರಲಿಲ್ಲ. ಆದರೆ ಇದನ್ನು ಬಳಸಿ ಮಧುಮೇಹಿಗಳ ದೇಹದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಬಹುದು ಹಾಗೂ ಹೃದಯಕ್ಕೆ ರಕ್ತದ ಪೂರೈಕೆ ಸರಿಯಾಗಿ ಆಗುತ್ತಿಲ್ಲದಿದ್ದರೆ ಅದನ್ನು ಸರಿಪಡಿಸಬಹುದು ಎಂಬುದನ್ನು ಇಲಿಗಳ ಮೇಲಿನ ಪ್ರಯೋಗದಲ್ಲಿ ಮೆಕಲಂ ಕಂಡುಕೊಂಡ. ಇಂದು ಮಕ್ಕಳಲ್ಲಿನ ಮೂರ್ಛೆ ರೋಗಕ್ಕೆ ಕೆನ್ನಾಬಿಡಿಯೋಲ್ ಬಳಸಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರು ಇದೇ ರಾಸಾಯನಿಕದ ಅಂಶವಿರುವ ಔಷಧವನ್ನು ಸ್ಕೀಜೋಫ್ರೇನಿಯಾ ರೋಗಿಗಳಿಗೂ ನೀಡುತ್ತಾರೆ. ಮೆಕಲಂನ ಸಂಶೋಧನೆ ಅಲ್ಲಿಗೇ ಮುಗಿದಿರಲಿಲ್ಲ. 1963ರಲ್ಲಿ ಅವನು ಗಾಂಜಾದಲ್ಲಿರುವ ಇನ್ನಿತರ ರಾಸಾಯನಿಕಗಳನ್ನು ಪತ್ತೆ ಹಚ್ಚಲು ಪ್ರತಿಭಾವಂತ ಸಹಾಯಕರಿಗಾಗಿ ಹುಡುಕತೊಡಗಿದ. ಕೊನೆಗೂ ಇಬ್ಬರು ಯುವ ಸಂಶೋಧಕರನ್ನು ತನ್ನ ಜೊತೆಗೆ ಕೆಲಸ ಮಾಡುವಂತೆ ಮನವೊಲಿಸಿದ. ಒಬ್ಬ ಯಹೀಲ್ ಗಾವೋನಿ, ಅವನು ಜೀವರಸಾಯನಶಾಸ್ತ್ರದಲ್ಲಿ ತಜ್ಞ. ಇನ್ನೊಬ್ಬ ಹಬೀಬ್ ಎಡೆರಿ, ಅವನು ಇಸ್ರೇಲ್ನ ಸರ್ಕಾರಿ ರಕ್ಷಣಾ ಸಂಶೋಧನೆ ಸಂಸ್ಥೆಯ ಬಯೋಲಾಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥನಾಗಿದ್ದ. ಸಾಕಷ್ಟು ಪ್ರಯೋಗಗಳ ನಂತರ ಮೂವರು ಪ್ರೊಫೆಸರ್ಗಳು ಹಶೀಷ್ನಲ್ಲಿರುವ ಪ್ರಮುಖ ರಾಸಾಯನಿಕ ಟಿಎಚ್ಸಿ ಅಥವಾ ಟೆಟ್ರಾಹೈಡ್ರೋಕೆನ್ನಾಬಿನೋಲ್ ಎಂಬುದನ್ನು ಕಂಡುಹಿಡಿದರು. ಈ ರಾಸಾಯನಿಕವೇ ಗಾಂಜಾ ಸೇವಿಸಿದವರಿಗೆ ಮತ್ತೇರುವಂತೆ ಮಾಡಿತ್ತು. ಈ ರಾಸಾಯನಿಕದ ಕಾರಣದಿಂದಲೇ ಗಾಂಜಾ ಅಷ್ಟೊಂದು ಜನಪ್ರಿಯವಾಗಿತ್ತು. ವರ್ಣತಂತುಗಳನ್ನು ಬೇರ್ಪಡಿಸುವ ಮೂಲಕ ಅವರು ಟಿಎಚ್ಸಿಯನ್ನು ಪ್ರತ್ಯೇಕವಾಗಿ ಉತ್ಪಾದಿಸುವಲ್ಲಿ ಯಶಸ್ವಿಯಾದರು. ಮುಂದೆ ಗಾಂಜಾವನ್ನು ಅಧ್ಯಯನ ಮಾಡಲು ಅವರಿಗೆ ಇದು ದೊಡ್ಡ ಅನುಕೂಲ ಮಾಡಿಕೊಟ್ಟಿತು. ಅದೇ ವರ್ಷ ಅವರು ಈ ರಾಸಾಯನಿಕವನ್ನು ಕೋತಿಗಳ ಮೇಲೆ ಪ್ರಯೋಗಿಸಿದರು. ಎಡೆರಿಗೆ ಅವನ ಲ್ಯಾಬ್ ಮೂಲಕ ಕೋತಿಗಳು ಸಿಗುತ್ತಿದ್ದವು. ಅವು ಬಹಳ ಆಕ್ರಮಣಕಾರಿ ಕೋತಿಗಳು. ಆದರೆ ಮೆಕಲಂನ ತಂಡ ಅವುಗಳಿಗೆ ಟಿಎಚ್ಸಿಯನ್ನು ಇಂಜೆಕ್ಟ್ ಮಾಡಿದಾಗ ಅವು ಶಾಂತವಾಗಿ ಬಿಟ್ಟವು. ನಂತರ ಅವರು ಮನುಷ್ಯರತ್ತ ತಿರುಗಿದರು. ಮಂಗಗಳ ಮೇಲೆ ಟಿಎಚ್ಸಿಯನ್ನು ಪ್ರಯೋಗಿಸಿದ ಕೆಲ ದಿನಗಳ ನಂತರ ಮೆಕಲಂ ಜೆರುಸಲೇಂನಲ್ಲಿರುವ ತನ್ನ ಮನೆಗೆ 10 ಮಂದಿಯನ್ನು ಸಣ್ಣದೊಂದು ಪಾರ್ಟಿಯ ನೆಪದಲ್ಲಿ ಆಹ್ವಾನಿಸಿದ. ಅವನ ಹೆಂಡತಿ ದಹ್ಲಿಯಾ ಬಹಳ ರುಚಿಯಾದ ಕೇಕ್ ಮಾಡಿದಳು. ಆದರೆ ಅದಕ್ಕೆ ಟಿಎಚ್ಸಿಯನ್ನು ಸವರಿದ್ದಳು. ಆವತ್ತಿನದೇ ಟಿಎಚ್ಸಿಯ ನಿಜವಾದ ಪರೀಕ್ಷೆ ಎಂದು ಜೆರುಸಲೇಂನ ಹೀಬ್ರೂ ಯೂನಿವರ್ಸಿಟಿಯ ಓರಲ್ ಪ್ಯಾಥಾಲಜಿ ವಿಭಾಗದ ಪ್ರೊಫೆಸರ್ ಇಟಾಯ್ ಬಾಬ್ ನೆನಪಿಸಿಕೊಳ್ಳುತ್ತಾರೆ. ಮೊದಲಿಗೆ ಮೆಕಲಂನ ಹೆಂಡತಿಯೂ ಸೇರಿದಂತೆ 5 ಟಿಎಚ್ಸಿ ಲೇಪಿತ
ಪೇಸ್ಟ್ರಿಯನ್ನು ತಿಂದರು. ಇನ್ನುಳಿದ 5 ಗಾಂಜಾ ಸೇರಿಸದ ಸಾಮಾನ್ಯ ಕೇಕ್ ತಿಂದರು. ಮೆಕಲಮ್ ಸಾಮಾನ್ಯ ಕೇಕ್ ತಿಂದ, ಏಕೆಂದರೆ ಅವನಿಗೆ ಯಾವತ್ತೂ ಡ್ರಗ್ಸ್ ಸೇವಿಸಿ ಅಭ್ಯಾಸವಿರಲಿಲ್ಲ. ಮೇಲಾಗಿ ಅವನು THCಯ ಪರಿಣಾಮವನ್ನು ಅಧ್ಯಯನ ಮಾಡಬೇಕಿತ್ತು. ಹಾಗೆ ನೋಡಿದರೆ ಅವತ್ತು ಅಲ್ಲಿದ್ದವರು ಯಾರೂ ಹಿಂದೆ ಗಾಂಜಾ ಸೇವಿಸಿದವರು ಆಗಿರಲಿಲ್ಲ. THC ಸವರಿದ ಕೇಕ್ ತಿಂದ ಒಬ್ಬೊಬ್ಬರೂ ಒಂದೊಂದು ರೀತಿಯಲ್ಲಿ ವರ್ತಿಸತೊಡಗಿದರು. ಮೆಕಲಮ್ನ ಹೆಂಡತಿಗೆ ಎಲ್ಲರ ನಡುವೆ ಇದ್ದಾಗಲೇ ಕನಸು ಬೀಳತೊಡಗಿತು. ಅವಳು ಅವತ್ತಿನ ನಂತರ ಗಾಂಜಾ ಮುಟ್ಟಲಿಲ್ಲ. ಇನ್ನೊಬ್ಬ ವ್ಯಕ್ತಿಗೆ ಮತ್ತೇರಿತು. ಅವನು ಮಾತನಾಡುವುದನ್ನು ನಿಲ್ಲಿಸಲೇ ಇಲ್ಲ. ಮತ್ತೊಬ್ಬ ಖಿನ್ನತೆಗೆ ಜಾರಿಬಿಟ್ಟ. ಮಗದೊಬ್ಬ ವಿಚಿತ್ರವಾಗಿ ವರ್ತಿಸುತ್ತಿದ್ದ. ತಾನು ಬೇರೆ ಯಾವುದೋ ಜಗತ್ತಿನಲ್ಲಿದ್ದೇನೆ ಎಂಬಂತೆ ಅವನ ವರ್ತನೆಯಿತ್ತು. 5ನೆಯವನು ಬಹಳ ಹಾಯಾಗಿದ್ದ, ಆದರೆ ನಾನ್ ಸ್ಟಾಪ್ ನಗುತ್ತಿದ್ದ. ಒಟ್ಟಿನಲ್ಲಿ ಅಂದಿನ ಪ್ರಯೋಗದ ಮೂಲಕ ಮೆಕಲಮ್ಗೆ ಗಾಂಜಾ ಹೇಗೆ ಮನುಷ್ಯರ ಮೇಲೆ ಪರಿಣಾಮ ಬೀರುತ್ತದೆಯೋ ಅದೇ ಪರಿಣಾಮವನ್ನು THC ಆಲಿಯಾಸ್ ಮರಿಜುವಾನಾ ಕೂಡ ಬೀರುತ್ತದೆ ಎಂಬುದು ಖಾತ್ರಿಯಾಯಿತು. ಅಲ್ಲಿಗೆ ಅವನ ಪ್ರಯೋಗ ಯಶಸ್ವಿಯಾಗಿತ್ತು. ಮೆಕಲಮ್ ಮನುಷ್ಯರ ಮೇಲೆ THCಯನ್ನು ಪ್ರಯೋಗಿಸಿದ ಕೆಲ ದಿನಗಳ ನಂತರ ಅವನು ಮತ್ತು ಸಂಶೋಧನಾ ತಂಡದವರು ಅಮೆರಿಕದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ NIH ಧನ ಸಹಾಯಕ್ಕಾಗಿ ಅರ್ಜಿ ಹಾಕಿದರು. ಅಲ್ಲಿಂದ ಉತ್ತಮ ಪ್ರತಿಕ್ರಿಯೆಯೇನೂ ಬರಲಿಲ್ಲ. ಗಾಂಜಾ ನಮಗೆ ಮುಖ್ಯವಲ್ಲ, ಇನ್ನೇನಾದರೂ ಒಳ್ಳೆಯ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದಾಗ ನಮ್ಮನ್ನು ಸಂಪರ್ಕಿಸಿ. ಅಮೆರಿಕನ್ನರಿಗೆ ಮರಿಜುವಾನಾ ಒಂದು ಸಮಸ್ಯೆಯಲ್ಲ ಎಂದು NIH ಅಧಿಕಾರಿಗಳು ಹೇಳಿದ್ದರು. ವಾಸ್ತವವಾಗಿ ಅವರಿಗೆ ಗಾಂಜಾ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ಅಮೆರಿಕದ ಒಂದೇ ಒಂದು ಪ್ರಯೋಗಾಲಯದಲ್ಲಿಯೂ ಗಾಂಜಾ ಬಗ್ಗೆ ಸಂಶೋಧನೆ ನಡೆಯುತ್ತಿರಲಿಲ್ಲ. ಆದರೆ ವಿಚಿತ್ರವೆಂಬಂತೆ 1 ವರ್ಷದ ನಂತರ NIH ಸಂಸ್ಥೆ ತಾನಾಗಿಯೇ ಮೆಕಲಮ್ನ ಸಂಶೋಧನೆಗೆ ಧನ ಸಹಾಯ ನೀಡಲು ಮುಂದೆ ಬಂತು. ಅದೇಕೆ ಎಂಬುದನ್ನು ಮೆಕಲಮ್ನೇ ಕಂಡುಹಿಡಿದ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ನ ಫಾರ್ಮಾಕಾಲಜಿ ವಿಭಾಗದ ಡ್ಯಾನ್ ಎಫ್ರನ್ ಖುದ್ದಾಗಿ ಜೆರುಸಲೆಂನಲ್ಲಿರುವ ಮೆಕಲಮ್ನ ಪ್ರಯೋಗಾಲಯಕ್ಕೆ ಅವನನ್ನು ಹುಡುಕಿಕೊಂಡು ಬಂದಿದ್ದ. ಈಗ ಇದ್ದಕ್ಕಿದ್ದಂತೆ ಏನಾಯಿತು? ನಿಮಗೇಕೆ ಗಾಂಜಾ ಬಗ್ಗೆ ಅಷ್ಟೊಂದು ಆಸಕ್ತಿ ಬಂದಿದೆ ಎಂದು ಮೆಕಲಮ್ ಕೇಳಿದ್ದ. ಅಮೆರಿಕದ ಬಹಳ ಪ್ರಮುಖ ವ್ಯಕ್ತಿಯೊಬ್ಬರು, ಬಹುಶಃ ಯಾರೋ ಸಂಸದನಿರಬೇಕು, NIHಗೆ ಫೋನ್ ಮಾಡಿ ನಿಮ್ಮಲ್ಲಿ ಗಾಂಜಾ ಬಗ್ಗೆ ಏನೇನು ವಿವರವಿದೆ ಎಂದು ಕೇಳಿದ್ದರು. ಏಕೆಂದರೆ ಅವರ ಮಗ ಗಾಂಜಾ ಹೊಡೆಯುವಾಗ ಸಿಕ್ಕಿಬಿದ್ದಿದ್ದ. ಅವನ ತಲೆಯೇನಾದರೂ ಕೆಟ್ಟು ಹೋಗುತ್ತದೆಯೇ ಎಂದು ಈ VVIP ಚಿಂತೆಗೆ ಬಿದ್ದಿದ್ದ. ಅದೃಷ್ಟವಶಾತ್ ಇಸ್ರೇಲ್ನಲ್ಲಿ ಯಾರೋ ಒಬ್ಬ ಪ್ರೊಫೆಸರ್ ಗಾಂಜಾ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದಾನೆಂದೂ ಅವನು ಆರ್ಥಿಕ ನೆರವು ಕೇಳಿದ್ದನೆಂದೂ ಅಮೆರಿಕದಲ್ಲಿರುವ ಇನ್ನಾರೋ ಆ ಸಮಯಕ್ಕೆ ಸರಿಯಾಗಿ ನೆನಪಿಸಿಕೊಂಡಿದ್ದರು. ಹೀಗಾಗಿ ಅವನನ್ನು ಹುಡುಕಿಕೊಂಡು ಅಮೆರಿಕದ ವಿಜ್ಞಾನಿಯೇ ಬಂದಿದ್ದ. ಆಗಷ್ಟೇ ಮೆಕಲಮ್ ಗಾಂಜಾದಲ್ಲಿರುವ THCಯನ್ನು ಬೇರ್ಪಡಿಸಿ ಅದರ ರಾಸಾಯನಿಕ ರಚನೆಯನ್ನು ಪತ್ತೆಹಚ್ಚಿದ್ದ. ಮುಂದಿನ ಸಂಶೋಧನೆಗೆ ಹಣಕಾಸಿನ ನೆರವು ನೀಡುವುದಾಗಿ ಎಫ್ರನ್ ಭರವಸೆ ನೀಡಿದ. ಅದಕ್ಕೆ ಪ್ರತಿಯಾಗಿ ಮೆಕಲಮ್ ಆ ವೇಳೆ ತನ್ನಲ್ಲಿದ್ದ ಅಷ್ಟೂ THCಯ ಮಾದರಿಯನ್ನು NIHಗೆ ನೀಡಿದ. ಅವನ ಬಳಿ 10 ಗ್ರಾಂ THC ಇತ್ತು. ಮೆಕಲಮ್ ನೀಡಿದ THCಯನ್ನು ಬಳಸಿ NIHನ ವಿಜ್ಞಾನಿಗಳು ಅಮೆರಿಕದಲ್ಲಿ ಸಾಕಷ್ಟು ಪ್ರಯೋಗ ನಡೆಸಿದರು. ನಂತರ ಮೆಕಲಮ್ಗೆ ಅವನ ಸಂಶೋಧನಾ ಬದುಕಿನ ಮೊಟ್ಟ ಮೊದಲ ಅನುದಾನ ದೊರೆಯಿತು. ಈ ಸಂಶೋಧನೆಯುದ್ದಕ್ಕೂ ಅಮೆರಿಕದ ವಿಜ್ಞಾನಿಗಳು ಅವನ ಜೊತೆ ಚೆನ್ನಾಗಿ ನಡೆದುಕೊಂಡರು. ಇದಾದ ನಂತರ ಮೆಕಲಮ್ಗೆ ಸಂಶೋಧನೆಗೆ ಬೇಕಾದಷ್ಟು ಗಾಂಜಾವನ್ನು ಅಮೆರಿಕದ NIH ಸಂಸ್ಥೆಯವರು ಹಾಗೂ ಇಸ್ರೇಲಿನ ಅಧಿಕಾರಿಗಳು ಉಚಿತವಾಗಿ ನೀಡತೊಡಗಿದರು. ಬೇರೆ ಬೇರೆ ಪ್ರಯೋಗಗಳನ್ನು ಕೈಗೊಳ್ಳಲು ನಿರಂತರವಾಗಿ ಗಾಂಜಾ ದೊರಕಿದ್ದರಿಂದ ಮೆಕಲಮ್ನ ಸಂಶೋಧನೆ ವೇಗವಾಗಿ ಸಾಗಿ ವಿಜ್ಞಾನ ಲೋಕದಲ್ಲಿ ಬಹಳ ದೂರಗಾಮಿ ಪರಿಣಾಮವಿರುವ ಹೊಸ ಹೊಸ ಸಂಗತಿಗಳು ಬೆಳಕಿಗೆ ಬಂದವು. ಗಾಂಜಾ ಬಳಸಿ ನೋವಿಗೆ ಚಿಕಿತ್ಸೆ, ಹಸಿವಿನ ಕೊರತೆ, ಸುಸ್ತು ಹಾಗೂ ಇನ್ನಿತರ ಅನೇಕ ಅನಾರೋಗ್ಯಗಳಿಗೆ ಚಿಕಿತ್ಸೆ ನೀಡಬಹುದು ಎಂಬುದು ಸಿದ್ಧವಾಯಿತು. ನಂತರ ರಫಾಯೆಲ್ ಮೆಕಲಮ್ ಅಮೆರಿಕದ ಮತ್ತು ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡ. ಅವನ ಸಂಶೋಧನೆಗಳು ಜಗತ್ತಿನಾದ್ಯಂತ ಸಾಕಷ್ಟು ಯುವ ಹಾಗೂ ಮಧ್ಯಮ ವಯಸ್ಸಿನ ವಿಜ್ಞಾನಿಗಳಿಗೆ
ಸ್ಫೂರ್ತಿಯಾದವು ಎಂದು ಅಮೆರಿಕದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡ್ರಗ್ ಅಬ್ಯೂಸ್ನ ನಿರ್ದೇಶಕಿ ಡಾ ನೋರಾ ವೋಲ್ಕೋವ್ ನೆನೆಯುತ್ತಾರೆ. ಗಾಂಜಾ ಹೊಡೆದರೆ ಖುಷಿಯಾಗೋದೇಕೆ? ಮನುಷ್ಯರು ಗಾಂಜಾವನ್ನು ಸಾವಿರಾರು ವರ್ಷಗಳಿಂದ ಬಳಸುತ್ತಾ ಬಂದಿದ್ದಾರೆ. ಆದರೆ 1980ರ ದಶಕದವರೆಗೆ ಯಾರಿಗೂ ಈ ಗಾಂಜಾದಿಂದ ಮನುಷ್ಯನಿಗೆ ಏಕೆ ಸಂತೋಷ ಸಿಗುತ್ತದೆ ಮತ್ತು ಅದನ್ನು ಸೇವಿಸಿದರೆ ನೋವು ದೂರವಾಗುತ್ತದೆ ಎಂಬುದು ಗೊತ್ತಿರಲಿಲ್ಲ. ಪ್ರಾಚೀನ ಕಾಲದ ಮನುಷ್ಯರು ಕೂಡ ಗಾಂಜಾ ಬಳಸುತ್ತಿದ್ದರು ಎಂಬುದಕ್ಕೆ ದೊರೆತ ಮೊದಲ ಭೌತಿಕ ಸಾಕ್ಷ್ಯವೆಂದರೆ ಜೆರುಸಲೆಂನಿಂದ 20 ಮೈಲು ದೂರದಲ್ಲಿರುವ 4ನೇ ಶತಮಾನದ ಒಂದು ಕೌಟುಂಬಿಕ ಗೋರಿ. ಬೀಟ್ ಶೆಮೆಶ್ ಎಂಬ ನವನಗರದ ಬಳಿಯಿರುವ ಆ ಸಮಾಧಿಯನ್ನು 1989ರಲ್ಲಿ ಇಸ್ರೇಲಿ ಪುರಾತತ್ವ ಸಂಶೋಧಕರು ಪತ್ತೆಹಚ್ಚಿದ್ದರು. ಅದು ಒಣಭೂಮಿಯಾದ್ದರಿಂದ ಪೂರ್ಣ ಪ್ರಮಾಣದಲ್ಲಿ ಬೆಳೆದ 40 ವಾರಗಳ ಭ್ರೂಣವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದ 14 ವರ್ಷದ ಹುಡುಗಿಯೊಬ್ಬಳ ಅವಶೇಷಗಳು ಸ್ವಸ್ಥ ಸ್ಥಿತಿಯಲ್ಲಿ ದೊರಕಿದ್ದವು. ಇಸ್ರೇಲಿ ವಿಜ್ಞಾನಿಗಳು ಅಸ್ಥಿಪಂಜರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದರಲ್ಲಿ ಗಾಂಜಾದ ಸಾಕ್ಷ್ಯ ದೊರೆಯಿತು. ಹೆರಿಗೆಯ ನೋವು ತಡೆದುಕೊಳ್ಳಲು ಆ ಹುಡುಗಿ ಗಾಂಜಾದ ಹೊಗೆ ಸೇವಿಸಿದ್ದಳು ಎಂಬ ನಿರ್ಧಾರಕ್ಕೆ ವಿಜ್ಞಾನಿಗಳು ಬಂದರು. ಇಸ್ರೇಲ್ನಲ್ಲಿ ಗಾಂಜಾ ಸೇವಿಸಿದ ಪ್ರಾಚೀನ ಮಹಿಳೆಯ ಕುರುಹು ಪತ್ತೆಯಾದ ಸಮಯದಲ್ಲೇ ಅಮೆರಿಕ ಮೂಲದ ವಿಜ್ಞಾನಿ ಎಲಿನ್ ಹೌಲೆಟ್ ಎಂಬಾಕೆ ನಮ್ಮ ಮೆದುಳಿನಲ್ಲಿ ಸಂತೋಷವನ್ನು ಅನುಭವಿಸಲು ಅನುಕೂಲ ಮಾಡಿಕೊಡುವ ಎಂಡೋಕ್ಯಾನಬಿನಾಯ್ಡ್ ಎಂಬ ರಚನೆ ಇರುವುದನ್ನು ಕಂಡುಹಿಡಿದಿದ್ದಳು. ಊಟ ಮಾಡುವುದರಿಂದ ಹಿಡಿದು ನೆನಪುಗಳನ್ನು ರೂಪಿಸುವವರೆಗೆ ಈ ವ್ಯವಸ್ಥೆ ಮನುಷ್ಯನ ಮಾನಸಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿತ್ತು. ಈ ವ್ಯವಸ್ಥೆಯು ನಮ್ಮ ಒಟ್ಟಾರೆ ವ್ಯಕ್ತಿತ್ವದ ಮೇಲೂ ಪರಿಣಾಮ ಬೀರುತ್ತದೆ ಎಂಬುದಕ್ಕೂ ಸಾಕ್ಷ್ಯ ದೊರಕಿತ್ತು. ಹೌಲೆಟ್ ಸ್ವತಃ ಹೇಳುವಂತೆ ಅವಳ ಸಂಶೋಧನೆ ಮೆಕಲಂ ಗಾಂಜಾ ಬಗ್ಗೆ ನಡೆಸಿದ ಅದಕ್ಕಿಂತ ಹಿಂದಿನ ಸಂಶೋಧನೆಗಳ ಫಲಿತಾಂಶವಿಲ್ಲದೆ ಸಾಧ್ಯವೇ ಇರಲಿಲ್ಲ. ಇದನ್ನು ಆಕೆಯೊಬ್ಬಳೇ ಅಲ್ಲ, ವಿಜ್ಞಾನ ಕ್ಷೇತ್ರದಲ್ಲಿ ಗಾಂಜಾ ಹಾಗೂ ಮಿದುಳಿನ ವಿಷಯದಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರೂ ಹೇಳುತ್ತಾರೆ. 1992ರಲ್ಲಿ ಇಸ್ರೇಲ್ ಸರ್ಕಾರ ವೈದ್ಯಕೀಯ ಗಾಂಜಾವನ್ನು ಅಧಿಕೃತಗೊಳಿಸಿತು. ಹೌಲೆಟ್ಲ ಸಂಶೋಧನೆಯ ಆಧಾರದ ಮೇಲೆ ಮೆಕಲಂ ಇನ್ನೊಂದು ಮಹತ್ವದ ಸಂಶೋಧನೆ ನಡೆಸಿದ. ಅದು ಮರಿಜುವಾನವನ್ನು ಸೇವಿಸಿದಾಗ ಮನುಷ್ಯನ ದೇಹ ಎಂಡೋಕ್ಯಾನಾಬಿನಾಯ್ಡ್ಸ್, ಆನಂದಮೈಡ್ ಮತ್ತು 2-ಅರಾಚಿಡೋನೋಯಲ್ ಗ್ಲಿಸರಾಲ್ ಎಂಬ 2 ವಸ್ತುಗಳನ್ನು ಬಿಡುಗಡೆ ಮಾಡುತ್ತದೆ. ಈ 2 ರಾಸಾಯನಿಕಗಳು ಮನುಷ್ಯನನ್ನು ಉನ್ಮತ್ತಗೊಳಿಸುತ್ತವೆ. ಗಾಂಜಾ ಸೇವಿಸಿದಾಗ ಈ 2 ರಾಸಾಯನಿಕಗಳಿಂದಾಗಿಯೇ ಅವರಿಗೆ ಯಾವುದೋ ಅದ್ಭುತವಾದ ಸುದ್ದಿ ಕೇಳಿದಂತಹ ಅಥವಾ 10 ಮೈಲು ಓಡಿದಂತಹ ಅನುಭವವಾಗುತ್ತದೆ. ಕೃತಕವಾಗಿ ತಯಾರಿಸಿದ THCಯಲ್ಲೂ ಇವೇ ರಾಸಾಯನಿಕಗಳಿವೆ. ಹಾಗಾಗಿ ಇದೂ ಕೂಡ ಅದ್ಭುತವಾದ ಸಂತೋಷ ನೀಡುತ್ತದೆ. ಮಿದುಳಿನ ಈ ಭಾಗವನ್ನು ಅಧ್ಯಯನ ಮಾಡುವ ಮೂಲಕ ವಿಜ್ಞಾನಿಗಳು ನರಸಂಬಂಧಿ ಮಾನಸಿಕ ಕಾಯಿಲೆಗಳು ಮತ್ತು ಕ್ಯಾನ್ಸರ್ಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ಮುಂದೊಂದು ದಿನ ಚಿಕಿತ್ಸೆ ಕಂಡುಹಿಡಿಯುತ್ತಾರೆ ಎಂದು ಮೆಕಲಂ ನಂಬಿದ್ದಾನೆ. ಕ್ಯಾನಬಿನಾಯ್ಡ್ಸ್ನಲ್ಲಿ ವೈದ್ಯಕೀಯ ನಿಧಿಯೇ ಅಡಗಿದೆ. ಇನ್ನೂ ಅದನ್ನು ಅಗೆದು ತೆಗೆದಿಲ್ಲ. ದೇವಲೋಕದ ಪರಿಮಳ, ಗ್ಲೂಕೋಮಾ, ಖಿನ್ನತೆ ಹಾಗೂ ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಸಮಸ್ಯೆಗಳೂ ಸೇರಿದಂತೆ ನಾನಾ ವಿಧದ ಅನಾರೋಗ್ಯಗಳಿಗೆ ಇಂದು ಜಗತ್ತಿನಾದ್ಯಂತ ವೈದ್ಯರು ಮರಿಜುವಾನಾದ ಪ್ರಿಸ್ಕ್ರಿಪ್ಷನ್ ಬರೆದುಕೊಡುತ್ತಿದ್ದಾರೆಂದರೆ ಅದಕ್ಕೆ ಕಾರಣ ಮೆಕಲಂನ ಸಂಶೋಧನೆ. ವೈದ್ಯಕೀಯ ಗಾಂಜಾದಿಂದ ನೋವು ಹಾಗೂ ಸುಸ್ತನ್ನು ಕಡಿಮೆ ಮಾಡಬಹುದು ಎಂಬುದು ಇಂದು ವೈದ್ಯರಿಗೆಲ್ಲ ಗೊತ್ತಿದೆ. ಕೀಮೋಥೆರಪಿ ಮುಂತಾದ ಚಿಕಿತ್ಸೆಯಿಂದ ಹಸಿವು ಕಳೆದುಕೊಂಡವರು ಸಹಜವಾಗಿ ಊಟ ಮಾಡುವಂತೆ ಮಾಡಲು ಈ ಔಷಧವೇ ನೆರವಿಗೆ ಬರುತ್ತಿದೆ. ಮೆಕಲಂನ ಸಂಶೋಧನೆಯಿಂದಾಗಿ ಗಾಂಜಾ ಕುರಿತ ಸಂಶೋಧನೆಯಲ್ಲಿ ಇಸ್ರೇಲ್ ನಂಬರ್ 1 ದೇಶವಾಯಿತು. ಇಸ್ರೇಲ್ ಮರಿಜುವಾನಾ ಸಂಶೋಧನೆಗೆ ಜಗತ್ತಿಗೇ ರಾಜಧಾನಿ ಇದ್ದಂತೆ ಎನ್ನುತ್ತಾರೆ CNN ಹೆಲ್ತ್, ಮೆಡಿಕಲ್ ಮತ್ತು ವೆಲ್ನೆಸ್ ಘಟಕದ ಮುಖ್ಯ ವೈದ್ಯಕೀಯ ವರದಿಗಾರ ಡಾ ಸಂಜಯ್ ಗುಪ್ತಾ. ಇವತ್ತಿಗೂ ಇಸ್ರೇಲ್ ದೇಶ ಗಾಂಜಾವನ್ನು ಅಪಾಯಕಾರಿ ಹಾಗೂ ಕಾನೂನುಬಾಹಿರ ಮಾದಕ ದ್ರವ್ಯ ಎಂದೇ ಗುರುತಿಸುತ್ತಿದ್ದರೂ ಪ್ರತಿ ವರ್ಷ ಇಸ್ರೇಲ್ನ ಆರೋಗ್ಯ ಸಚಿವಾಲಯ ವೈದ್ಯಕೀಯ ಉದ್ದೇಶಕ್ಕೆ ಗಾಂಜಾ ಬಳಸಲು ಸಾವಿರಾರು ಲೈಸೆನ್ಸ್
ವಿತರಣೆ ಮಾಡುತ್ತಿದೆ. ಎಲ್ಲದಕ್ಕೂ ವೈದ್ಯಕೀಯ ಗಾಂಜಾವನ್ನು ನಾನು ಶಿಫಾರಸು ಮಾಡೋದಿಲ್ಲ. ಇಸ್ರೇಲ್ ಸರ್ಕಾರ ಈ ದೆಸೆಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುತ್ತಿದೆ. ಅದು ನಿಧಾನವಾಗಿ ಬೇರೆ ಬೇರೆ ರೀತಿಯ ರೋಗಗಳ ಚಿಕಿತ್ಸೆಗೆ ಗಾಂಜಾ ಬಳಸಲು ಒಪ್ಪಿಗೆ ನೀಡುತ್ತಿದೆ. ನಾನು ಭಯಂಕರ ನೋವಿನಲ್ಲಿದ್ದೇನೆ ಎಂದು ಹೇಳುವ ರೋಗಿಗಳು ನಿಜವಾಗಿಯೂ ಎಷ್ಟು ನೋವಿನಲ್ಲಿದ್ದಾರೆ ಎಂಬುದನ್ನು ವೈದ್ಯರು ಪತ್ತೆ ಹಚ್ಚುವುದು ಬಹಳ ಮುಖ್ಯ. ಏಕೆಂದರೆ ನೋವು ಎಂಬುದು ಸಾಪೇಕ್ಷ ಸಂಗತಿ. ಅದನ್ನು ಕರಾರುವಾಕ್ಕಾಗಿ ಅಳೆಯಲು ಸಾಧ್ಯವಿಲ್ಲ. ಹೀಗಾಗಿ ಔಷಧದ ನೆಪದಲ್ಲಿ ಗಾಂಜಾ ದುರ್ಬಳಕೆಯಾಗಬಾರದು ಎಂದು ಮೆಕಲಂ ಹೇಳುತ್ತಾನೆ. ಔಷಧೀಯ ಗಾಂಜಾ ಬಳಕೆ ವಿಷಯದಲ್ಲಿ ಜಗತ್ತು ತೆಗೆದುಕೊಳ್ಳುವ ರಿಸ್ಕ್ನಿಂದ ಸಾಕಷ್ಟು ಲಾಭವಿದೆ. ಆದರೆ ಔಷಧೀಯ ಮರಿಜುವಾನಾಕ್ಕೆ ಜಗತ್ತಿನಾದ್ಯಂತ ವೈದ್ಯಕೀಯ ವಲಯದಲ್ಲಿ ಸರಿಯಾದ ಸ್ವೀಕಾರಾರ್ಹತೆ ಸಿಗುವುದಕ್ಕೆ ಶತ್ರುಗಳೆಂದರೆ ವೈದ್ಯರೇ. ಮೆಕಲಂ ಹೇಳುವ ಪ್ರಕಾರ ವೈದ್ಯಕೀಯ ಗಾಂಜಾದ ಬಳಕೆ ಇನ್ನೂ ಸರಿಯಾಗಿ ಆಗುತ್ತಿಲ್ಲ. ಏಕೆಂದರೆ ವೈದ್ಯರಿಗೆ ಅದರ ಔಷಧೀಯ ಬಳಕೆಯ ಬಗ್ಗೆ ಸರಿಯಾದ ಅರಿವಿಲ್ಲ. ಬಹಳಷ್ಟು ಡಾಕ್ಟರ್ಗಳಿಗೆ ಹೊಗೆಯ ರೂಪದಲ್ಲಿ ಈ ಔಷಧ ಸೇವಿಸಬೇಕು ಎಂಬುದೇ ಇದರ ಬಗ್ಗೆ ಅಷ್ಟಾಗಿ ಖಾಯಸಿಲ್ಲದೆ ಇರುವುದಕ್ಕೆ ಕಾರಣ. ಇವೆಲ್ಲದಕ್ಕೂ ಮೂಲ ಕಾರಣವೆಂದರೆ ಬಹಳ ವರ್ಷಗಳಿಂದ ಗಾಂಜಾವನ್ನು ಕೊಕೇನ್ ಹಾಗೂ ಮಾರ್ಫಿನ್ನಂತಹುದೇ ಮಾದಕ ದ್ರವ್ಯ ಎಂಬಂತೆ ಜಗತ್ತು ಕೀಳಾಗಿ ನೋಡುತ್ತಾ ಬಂದಿದೆ. ಇದು ಸರಿಯಲ್ಲ. ಆಸ್ಪಿರಿನ್ನಿಂದ ಹಿಡಿದು ವೇಲಿಯಂ ತನಕ ಎಲ್ಲ ಔಷಧಗಳಿಗೂ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತದೆ. ಅವುಗಳನ್ನು ಬಳಸುವುದು ಹೇಗೆಂಬುದು ನಮಗೆ ತಿಳಿದಿರಬೇಕು ಅಷ್ಟೆ. THC ಮತ್ತು ಕೆನ್ನಾಬಿಡಿಯೋಲ್ ಅದ್ಭುತ ಔಷಧಗಳಾಗಿದ್ದರೂ ಬಹುತೇಕ ವೈದ್ಯರು ಇಂದಿಗೂ ಮೆಕಲಂನ ರೀತಿಯಲ್ಲಿ ಇವುಗಳನ್ನು ನೋಡುತ್ತಿಲ್ಲ. ಏಕೆಂದರೆ ಮರಿಜುವಾನಾ ಬಳಕೆ ಬಹುತೇಕ ಎಲ್ಲ ದೇಶಗಳಲ್ಲೂ ಕಾನೂನುಬಾಹಿರ. ಮನುಷ್ಯನ ಮೇಲೆ ಅದರ ಪ್ರಯೋಗ ಬಹಳ ಸೀಮಿತವಾಗಿ ನಡೆದಿದೆ. ವೈದ್ಯಕೀಯ ಕ್ಷೇತ್ರ ಹಾಗೂ ವಿಜ್ಞಾನ ಯಾವುದನ್ನಾದರೂ ಮುಕ್ತವಾಗಿ ಒಪ್ಪಿಕೊಳ್ಳಬೇಕೆಂದರೆ ಅದಕ್ಕಿಂತ ಮೊದಲು ಅದರ ಬಗ್ಗೆ ವ್ಯಾಪಕ ಸಂಶೋಧನೆ ನಡೆದಿರಬೇಕು. ಅಂತಹ ಅಧ್ಯಯನ ನಡೆದಿಲ್ಲ ಎಂಬ ಕಾರಣಕ್ಕೆ ವೈದ್ಯಕೀಯ ಗುಣಮಟ್ಟದಲ್ಲಿ ಮರಿಜುವಾನಾ ಇಂದಿಗೂ ತನ್ನ ಅರ್ಹತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಸಾಬೀತುಪಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಎನ್ನುತ್ತಾರೆ ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ HIV ಏಡ್ಸ್ ರೋಗಿಗಳ ಮೇಲೆ ಮರಿಜುವಾನಾದ ಪರಿಣಾಮಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಪ್ರೊಫೆಸರ್ ರೌಲ್ ಗೋನ್ಸಾಲೆಸ್. ಫಾರ್ಮಾಸ್ಯೂಟಿಕಲ್ ಕಂಪನಿಗಳೂ ಕೂಡ ಈ ಔಷಧದ ಬಗ್ಗೆ ಆನ್ವಯಿಕ ಸಂಶೋಧನೆಗಳನ್ನು ನಡೆಸಲು ಅಷ್ಟೇನೂ ಆಸಕ್ತಿ ಹೊಂದಿಲ್ಲ. ಏಕೆಂದರೆ ಗಾಂಜಾ ಕುರಿತ ಸಂಶೋಧನೆಗೆ 10 ಕಾನೂನಾತ್ಮಕ ಸಮಸ್ಯೆಗಳು ಎದುರಾಗುತ್ತವೆ. ಅದಕ್ಕಿಂತ ಹೆಚ್ಚಾಗಿ ಸಂಶೋಧನೆ ಮುಗಿದ ಮೇಲೂ ಅನಾದಿ ಕಾಲದಿಂದ ನೈಸರ್ಗಿಕವಾಗಿ ಅಸ್ತಿತ್ವದಲ್ಲಿರುವ ಸಸ್ಯವೊಂದರ ಮೇಲೆ ಯಾವುದೇ ಒಂದು ಕಂಪನಿ ಪೇಟೆಂಟ್ ಪಡೆಯುವುದು ಕಷ್ಟವಾಗುತ್ತದೆ. ಹೀಗಾಗಿ ಈ ಸಂಶೋಧನೆ ಬಳಸಿ ಹಣ ಮಾಡುವುದು ಸುಲಭವಲ್ಲ. ಇವತ್ತಿಗೂ ಗಾಂಜಾ ಅಂದರೆ ಮಾದಕ ವಸ್ತು. ಅದು ನಿಮ್ಮನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಅದಕ್ಕೆ ವೈದ್ಯಕೀಯ ಗುಣ ಯಾವುದೂ ಇಲ್ಲ. ಒಮ್ಮೆ ತೆಗೆದುಕೊಂಡರೆ ಅದೇ ಚಟವಾಗಿ ಬಿಡುತ್ತದೆ ಎಂಬ ನಂಬಿಕೆಯೇ ವ್ಯಾಪಕವಾಗಿದೆ. ಆದರೆ ಇದು ಅಪ್ಪಟ ಅಜ್ಞಾನ. ವೈದ್ಯಕೀಯ ವಲಯದಲ್ಲಾದರೂ ಸರಿ, ಹೊರಗಿನ ಸಮಾಜದಲ್ಲಾದರೂ ಸರಿ, ಸುಜ್ಞಾನ ಹರಡುವುದಕ್ಕೆ ಸಮಯ ಹಿಡಿಯುತ್ತದೆ ಎನ್ನುತ್ತಾರೆ ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿರುವ ಕಂಪ್ಲೂಟೆನ್ಸ್ ಯೂನಿವರ್ಸಿಟಿಯ ಜೀವರಸಾಯನ ಹಾಗೂ ಮಾಲಿಕ್ಯುಲರ್ ಬಯಾಲಜಿ ವಿಭಾಗದ ಪ್ರೊಫೆಸರ್ ಮ್ಯಾನ್ಯುಯಲ್ ಗಜ್ಮ್ಯಾನ್. ಇವರು ಕ್ಯಾನ್ಸರ್ ಕೋಶಗಳ ಮೇಲೆ ಗಾಂಜಾದಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಜಗತ್ತಿನ ಕೆಲವೇ ಪ್ರಮುಖ ವಿಜ್ಞಾನಿಗಳಲ್ಲಿ ಒಬ್ಬರು. ಇಂದು THC ಹಾಗೂ ಕೆನ್ನಾಬಿಡಿಯೋಲ್ ಬಗ್ಗೆ ಹೆಚ್ಚೆಚ್ಚು ಸಂಶೋಧಕರಿಗೆ ಭರವಸೆ ಮೂಡುತ್ತಿದೆ. ನನ್ನ ಪ್ರಕಾರ CBD ಬಹಳ ಅದ್ಭುತವಾದ ರಾಸಾಯನಿಕ. ಇದು ಸಾಕಷ್ಟು ರೋಗಿಗಳ ನೆರವಿಗೆ ಬಂದಿದೆ ಎನ್ನುತ್ತಾರೆ ವೈದ್ಯಕೀಯ ಗಾಂಜಾ ಪರ ಹೋರಾಟ ನಡೆಸುತ್ತಿರುವ ಅಮೆರಿಕನ್ಸ್ ಫಾರ್ ಸೇಫ್ ಆಕ್ಸೆಸ್ ಎಂಬ ಸಂಸ್ಥೆಗೆ ಸಲಹೆಗಾರರಾಗಿರುವ ಹಿರಿಯ ವಿಜ್ಞಾನಿ ಜಹಾನ್ ಮಾರ್ಕು. ಆದರೂ ಇನ್ನುಳಿದವರಿಗೆ ಇದರ ಬಗ್ಗೆ ಅನುಮಾನ ಇದ್ದೇ ಇದೆ. ಔಷಧೀಯವಾಗಿ ಗಾಂಜಾ ಬಳಕೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದು ಇನ್ನಷ್ಟು ವ್ಯಾಪಕವಾಗಿ ಸಂಶೋಧನೆಗಳಿಂದ ಸಾಬೀತಾಗುವವರೆಗೂ ಅವರು ಇದನ್ನು ನಂಬುವುದಿಲ್ಲ. ಮುಖ್ಯವಾಗಿ ಗಾಂಜಾವನ್ನು ರೋಗಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಎಂಬುದಕ್ಕೆ
ಸರಿಯಾದ ಡೋಸೇಜ್ ಇನ್ನೂ ನಿಗದಿಯಾಗಿಲ್ಲ. ಅದನ್ನು ಹೇಗೆ ಬಳಸಬೇಕು ಮತ್ತು ಅಡ್ಡಪರಿಣಾಮಗಳು ಏನು ಎಂಬ ಬಗ್ಗೆ ವೈದ್ಯರು ಹಾಗೂ ರೋಗಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ಈ ವಿಷಯದಲ್ಲೂ ಈಗ ಸಾಕಷ್ಟು ಪ್ರಗತಿಯಾಗುತ್ತಿದೆ. ಅಮೆರಿಕದಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಗಾಂಜಾ ಇವತ್ತಿಗೂ ಅಕ್ರಮ ಮಾದಕ ದ್ರವ್ಯವಾಗಿದೆ. ಹೀಗಾಗಿ THC ಮತ್ತು CBD ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸುವುದು ಕಷ್ಟವಾಗುತ್ತಿದೆ. ಆದರೆ ಅಮೆರಿಕದ 23 ರಾಜ್ಯಗಳು ಹಾಗೂ ಕೊಲಂಬಿಯಾ ಜಿಲ್ಲೆಯಲ್ಲಿ ವೈದ್ಯಕೀಯ ಉದ್ದೇಶಗಳಿಗೆ ಮರಿಜುವಾನಾ ಬಳಸುವುದಕ್ಕೆ ಒಪ್ಪಿಗೆ ನೀಡಲಾಗಿದೆ. ಇತ್ತೀಚಿನ ಕೆಲ ಅಧ್ಯಯನಗಳ ಪ್ರಕಾರ ಮನರಂಜನೆಯ ಉದ್ದೇಶಕ್ಕೂ ಗಾಂಜಾ ಬಳಸಲು ಅನುಮತಿ ನೀಡಬೇಕು ಎಂದು ಅಮೆರಿಕದಲ್ಲಿ ಕೇಳುವವರ ಸಂಖ್ಯೆ ಹೆಚ್ಚಾಗಿದೆ. ಜಗತ್ತಿನ ಇನ್ನಿತರ ದೇಶಗಳಲ್ಲಿ ಗಾಂಜಾಕ್ಕೆ ಮಾನ್ಯತೆ ಸಿಗುವ ವಿಷಯದಲ್ಲಿ ಅಮೆರಿಕಕ್ಕಿಂತ ಹೆಚ್ಚು ಸುಧಾರಣೆಯಾಗಿದೆ. ಇಸ್ರೇಲ್, ಕೆನಡಾ ಹಾಗೂ ನೆದರ್ಲೆಂಡ್ನಲ್ಲಿ ವೈದ್ಯಕೀಯ ಮರಿಜುವಾನಾ ಬಳಕೆಗೆ ಅಧಿಕೃತ ಯೋಜನೆಗಳಿವೆ. ಉರುಗ್ವೆ ಹಾಗೂ ಪೋರ್ಚುಗಲ್ ಕೂಡ ಗಾಂಜಾ ಬಳಕೆಯನ್ನು ಕಾನೂನುಬದ್ಧಗೊಳಿಸಿದೆ. ಅಲ್ಲಿ ವೈದ್ಯಕೀಯ ಉದ್ದೇಶಕ್ಕೆ ಇದನ್ನು ಬಳಸುವುದು ಅಪರಾಧವಲ್ಲ. ಮೆಕಲಂ ಪ್ರಕಾರ ಈ ಎಲ್ಲ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ವೈದ್ಯಕೀಯವಾಗಿ ಗಾಂಜಾ ಆಧಾರಿತ ಔಷಧಗಳು ವ್ಯಾಪಕವಾಗಿ ಬಳಕೆಯಾಗುತ್ತವೆ ಎಂಬುದರ ಸೂಚಕ. ಈ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಸಂಶೋಧನೆಗಳು ನಡೆಯಲಿವೆ. ಮೆಕಲಂ ಈಗ ಅಸ್ತಮಾ ಮೇಲೆ ಔಷಧೀಯ ಗಾಂಜಾದ ಪ್ರಭಾವದ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದಾನೆ. ಬಸ್ನಲ್ಲಿ 11 ಪೌಂಡ್ ಗಾಂಜಾವನ್ನು ಬ್ಯಾಗಿನಲ್ಲಿ ತುಂಬಿಕೊಂಡು ಮುಜುಗರದಿಂದ ಹೋಗಿದ್ದ 50 ವರ್ಷಗಳ ನಂತರ ಇಸ್ರೇಲ್ನ ಈ ವಿಜ್ಞಾನಿಗೆ ತನ್ನ ಸಂಶೋಧನೆ ನಿಧಾನವಾಗಿಯಾದರೂ ಜನರ ಮನಸ್ಥಿತಿಯನ್ನು ಬದಲಿಸುತ್ತಿದೆ ಎಂಬ ನಂಬಿಕೆ ಬರತೊಡಗಿದೆ. ಡಾ. ಗಜ್ಮ್ಯಾನ್ ಹೇಳುತ್ತಾರೆ, ಗಾಂಜಾ ಕುರಿತ ಸಂಶೋಧನೆಗೆ ನೋಬೆಲ್ ಪ್ರಶಸ್ತಿಯನ್ನೇನಾದರೂ ಕೊಡುವುದಾದರೆ ಅದಕ್ಕೆ ರಫಾಯಲ್ ಮೆಕಲಂ ಸೂಕ್ತ ವ್ಯಕ್ತಿ.